ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ಜುಲೈ 29ನೇ ತಾರೀಕು ಗುರು ಪೂರ್ಣಿಮೆಯ ನಂತರ ಕೆಲವೊಂದಿಷ್ಟು ರಾಶಿಯವರ ಜೀವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳು ಕಾಣುತ್ತದೆ. ಜ್ಯೋತಿಷ್ಯದಲ್ಲಿ ಗುರು ಗ್ರಹವನ್ನ ಜ್ಞಾನ, ಅದೃಷ್ಟ, ಹಣ, ಗೌರವ ಹಾಗೆ ಬೆಳವಣಿಗೆಯ ಒಂದು ಕಾರಕ ಅಂತಾನೆ ಹೇಳಿ ಕರೀತಾರೆ. ಆದ್ದರಿಂದ ಈ ಗುರು ಪೂರ್ಣಿಮೆಯ ನಂತರ ಕೆಲವರಿಗೆ ರಾಜಯೋಗ ಪ್ರಾರಂಭವಾಗುತ್ತಿದೆ. ಹಾಗಾದ್ರೆ ಆ ರಾಶಿಗಳು ಯಾವುದೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಗುರು ಪೂರ್ಣಿಮೆಯ ನಂತರ ಒಂದು ಹೊಸ ಬದಲಾವಣೆಗಳು ಕಾಣಬಹುದು. ಇಷ್ಟು ದಿವಸ ಅಡ್ಡಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಒಂದೊಂದೇ ಬದಲಾಗುವಂತ ಸಾಧ್ಯತೆಗಳು ಬಹಳ ಇದೆ. ಉದ್ಯೋಗ ಮಾಡುವವರಿಗೆ ಹೊಸ ಜವಾಬ್ದಾರಿ ಸಿಗ್ತಾ ಇದೆ. ಹಣದ ಅರಿವು ಕೂಡ ಮೊದಲಕ್ಕಿಂತ ಅತಿ ಹೆಚ್ಚು ಉತ್ತಮವಾಗುತ್ತಿದೆ. ಕುಟುಂಬದಲ್ಲಿ ಶುಭ ಸುದ್ದಿ ಕೇಳುವಂತ ಯೋಗವಿದೆ. ಎರಡನೇ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಗೌರವ ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ನೀವು ಮಾಡಿದಂತ ಕೆಲಸ ಕಾರ್ಯಗಳಿಗೆ ಜನರಿಂದ ಮೆಚ್ಚುಗೆ ಸಿಗುವಂತ ಸಾಧ್ಯತೆಗಳು ಬಹಳ ಇದೆ. ವ್ಯವಹಾರದಲ್ಲಿ ಹೊಸ ಸಂಪತ್ತುಗಳು ಲಾಭ ತಂದು ಕೊಡುತ್ತದೆ. ಹಣದ ಬಗ್ಗೆ ಇರ್ತಕ್ಕಂಥ ಚಿಂತೆಗಳು ಸ್ವಲ್ಪ ಕಡಿಮೆ ಆಗುತ್ತದೆ. ಇನ್ನು ಮೂರನೇ ರಾಶಿಯಾಗಿ ತುಲಾರಾಶಿ. ತುಲಾರಾಶಿಯವರಿಗೆ ಗುರು ಪೂರ್ಣಿಮೆಯ ನಂತರ ಅದೃಷ್ಟದ ಬಾಗಿಲೇ ತೆಗೆಯುತ್ತಿದೆ. ಇಷ್ಟು ದಿವಸ ನಿಂತಿರ್ತಕ್ಕಂಥ ಎಲ್ಲಾ ಕೆಲಸಗಳು ಮೊದಲನೇದಾಗಿ ಪ್ರಾರಂಭವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೊಸ ಒಂದು ಅವಕಾಶಗಳು ದೊರೆಯುತ್ತದೆ. ನಾಲ್ಕನೇ ರಾಶಿಯಾಗಿ ಧನುರ್ ರಾಶಿ. ಉದ್ಯೋಗ, ಹಣಕಾಸು, ಸಮಾಜದಲ್ಲಿ ಒಂದು ಹೊಸ ಗೌರವವನ್ನು ತಂದುಕೊಡುತ್ತದೆ. ಹೊಸ ಪರಿಚಯಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳು ತಂದುಕೊಡುತ್ತದೆ. ದೂರದ ಪ್ರಯಾಣದಿಂದ ನಿಮಗೆ ಅತಿ ಹೆಚ್ಚು ಲಾಭ ಸಿಗುವಂತ ಯೋಗವಿದೆ. ಪ್ರತಿಯೊಬ್ಬರು ಸಹ ಓಂ ಗುರುವೇ ನಮಃ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆಗಳು ಯಾವುದೇ ಇರಲಿ, ದೂರದ ಊರಿನವರಿಗೆ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೂ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಬಹುದು. ಧನ್ಯವಾದಗಳು.